ಹೆಚ್ಚಳ 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 ಸರ್ಕಾರದಿಂದ ಪಿಂಚಣಿದಾರರಿಗೆ ಭರ್ಜರಿ ಕೊಡುಗೆ. ಈ ಹಬ್ಬದಂದು ನಿಮ್ಮೆಲ್ಲರಿಗೂ ಕೂಡ ಭರ್ಜರಿ ಗಿಫ್ಟ್. ಇಲ್ಲಿ ಕೇಂದ್ರ ಸರ್ಕಾರದಿಂದ ಅಥವಾ ರಾಜ್ಯ ಸರ್ಕಾರದಿಂದ ಪಿಂಚಣಿ ಪಡೆಯುತ್ತಾ ಇದ್ದಂತಹ ಇಲ್ಲಿ ವಿಧವಾ ಪಿಂಚಣಿ, ಅಂಗವಿಕಲರ ಪಿಂಚಣಿ ಹಾಗೂ ವಯಸ್ಕರರ ಪಿಂಚಣಿ ಹಾಗೂ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದಿಂದ ಯಾವುದೇ ಪಿಂಚಣಿಯನ್ನ ಪಡೆಯುತ್ತಾ ಇದ್ರೆ ನಿಮಗೆ ಬಂದಿದೆ ಭರ್ಜರಿ ಕೊಡುಗೆ. ಈ ಹಬ್ಬದ ಬೆನ್ನಲ್ಲೇ ರಾಜ್ಯ ಸರ್ಕಾರ ನಿಮಗೆ ಬಂಪರ್ ಘೋಷಣೆಯನ್ನ ನೀಡಿರುವಂತದ್ದು. ಇದಷ್ಟೇ ಅಲ್ಲದೆ ಇದಕ್ಕೆ ಕೇಂದ್ರ ಸರ್ಕಾರ ಕೂಡ ಕರೆ ಕೊಟ್ಟಿರುವಂತದ್ದು. ವೀಕ್ಷಕರೇ, ವಿತ್ ಪ್ರೂಫ್ ಸಮೇತ ಎಲ್ಲವನ್ನೂ ಕೂಡ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಎಲ್ಲಾ ಪಿಂಚಣಿದಾರರು ತಪ್ಪದೇ ನೋಡಲೇಬೇಕಾದಂತಹ ವಿಷಯ, ಪಿಂಚಣಿದಾರರಿಗೆ ಅವರ ಪಿಂಚಣಿ ಹೆಚ್ಚಳವಾಗಿದೆ, ಎಷ್ಟು ಹೆಚ್ಚಳವಾಗಿದೆ ಮತ್ತು ಇದು ಯಾವ ದಿನಾಂಕದಂದು ಅನ್ವಯಿಸುತ್ತೆ ಮತ್ತು ಯಾರಿಗೆಲ್ಲ ಇದು ಹೆಚ್ಚಳವಾಗಿದೆ ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ ಬನ್ನಿ. ವೀಕ್ಷಕರೇ ನೋಡಿ, ನಾವು ನಿಮ್ಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ಮತ್ತು ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ದಯವಿಟ್ಟು ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲಾ ವೀಕ್ಷಕರು ಕೂಡ ಈ ಒಂದು ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರ ವಾಟ್ಸ್ಆಪ್ ಗ್ರೂಪ್ ಗಳಿರ್ತವೆ ಎಲ್ಲರೊಂದಿಗೂ ಕೂಡ ಹಂಚಿಕೊಳ್ಳಬಹುದು, ಯಾಕಂದ್ರೆ ಇದು ಅಫಿಷಿಯಲ್ ಇನ್ಫಾರ್ಮೇಶನ್ ಆಗಿರುತ್ತೆ. ಇದಷ್ಟೇ ಅಲ್ಲದೆ ಈ ಒಂದು ವಿಡಿಯೋನ ಕೊನೆಯವರೆಗೂ ಕೂಡ ನೋಡುವವರಿಗೆ ನಮ್ಮ ಕಡೆಯಿಂದ ಒಂದು ಬೋನಸ್ ಸಿಗುತ್ತೆ. ಹೌದು, ಉಚಿತವಾಗಿ 15,000 ರೂಪಾಯಿ ಹಣವನ್ನ ಈ ಒಂದು ಯೋಜನೆಯಿಂದ ನೀವು ಒಂದೇ ಒಂದು ಕ್ಲಿಕ್ ಮುಖಾಂತರ ಅರ್ಜಿ ಸಲ್ಲಿಸಿ ಪಡ್ಕೊಳ್ಬಹುದಾಗಿರುತ್ತೆ. ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೂಡ ನೋಡಿ. ಪ್ರೇಕ್ಷಕರೇ, ನಮ್ಮ ರಾಜ್ಯದ ಲಕ್ಷಾಂತರ ಜನರಿಗೆ ಇವತ್ತು ತುಂಬಾ ಸಂತೋಷದ ಸುದ್ದಿ ಬಂದಿದೆ. ವಿಶೇಷವಾಗಿ ವಯಸ್ಸಾದ ಹಿರಿಯ ನಾಗರಿಕರು, ಜೀವನದಲ್ಲಿ ಕಷ್ಟ ಅನುಭವಿಸುತ್ತಿರುವ ಅಂಗವಿಕಲರು ಮತ್ತು ತಮ್ಮ ಜೀವನವನ್ನ ಧೈರ್ಯದಿಂದ ಸಾಗಿಸುತ್ತಿರುವ ವಿಧವಾ ಮಹಿಳೆಯರು ರಾಜ್ಯ ಸರ್ಕಾರದಿಂದ ದೊಡ್ಡ ಮಟ್ಟದ ಸಹಾಯ ಘೋಷಣೆ ಬಂದಿದೆ. ಇವತ್ತು ಬಂದಿರುವ ಈ ಸುದ್ದಿ ಕೇಳಿದರೆ ನಿಮ್ಮ ಮುಖದಲ್ಲಿ ಖುಷಿ ತುಂಬಿ ಬರುತ್ತೆ. ವೀಕ್ಷಕರೇ ನೋಡಿ, ಸರ್ಕಾರ ಈಗಾಗಲೇ ವಯಸ್ಕರರಿಗೆ, ವಿಧವೆಯರಿಗೆ ಮತ್ತು ಅಂಗವಿಕಲರ ಪಿಂಚಣಿಯನ್ನ ನೀಡುತ್ತಿದ್ದು, ಇಲ್ಲಿ ಇತ್ತೀಚೆಗೆ ಒಂದು ಬೆಲೆ ಏರಿಕೆ ಮತ್ತು ದಿನನಿತ್ಯದ ಖರ್ಚು ಆಗಲಿ ಅಥವಾ ಔಷಧಿ ವೆಚ್ಚ ಆಗಲಿ ಅಥವಾ ಹಾಸ್ಪಿಟಲ್ ಖರ್ಚಾಗಲಿ ಇವೆಲ್ಲದಕ್ಕೂ ಕಾರಣದಿಂದ ಹಳೆಯ ಪಿಂಚಣಿ ಮೊತ್ತ ಸಾಕಾಗುತ್ತಿಲ್ಲ ಎಂದು ಹಲವಾರು ಕಡೆಯಿಂದ ಬೇಡಿಕೆಗಳು ಬರುತ್ತಿದ್ದವು. ಇದನ್ನು ಗಮನಿಸಿದ ಸರ್ಕಾರ ಈ ಬರುವ ತಿಂಗಳಿನಿಂದಲೇ ಮೊತ್ತವನ್ನ ಹೆಚ್ಚಿಸಲು ನಿರ್ಧಾರ ಮಾಡಲಾಗಿದೆ. ಆಲ್ರೆಡಿ ಹೇಳಿದವೆ ನೋಡಿ. ಇಲ್ಲಿ ಹಿರಿಯ ನಾಗರಿಕರಿಗೆ ಎಷ್ಟು ಹಣ ಸಿಗುತ್ತೆ ಮತ್ತು ವಿಧವಾ ಮಹಿಳೆಯರಿಗೆ ಎಷ್ಟು ಹಣ ಸಿಗುತ್ತೆ ಹಾಗೂ ಅಂಗವಿಕಲರಿಗೆ ಎಷ್ಟು ಹಣ ಸಿಗುತ್ತೆ ಅಂತ ನೋಡ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಅನ್ನು ಮಾಡಿ, ನಮ್ಮ ಶ್ರಮಕ್ಕೆ ನಿಮ್ಮ ಒಂದು ಮೆಚ್ಚುಗೆ ಇರಲಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ಹಾಗೂ ಇಲ್ಲಿ ನೋಡಿ, ಮತ್ತೊಂದು ಸಂತೋಷದ ಸುದ್ದಿ ಏನಂದ್ರೆ ಇಲ್ಲಿ ಕಳೆದ 2 ತಿಂಗಳಲ್ಲಿ ಕೆಲವು ಕಡೆ ಪಿಂಚಣಿ ಹಣ ತಡವಾಗಿ ಬಂತು, ಕೆಲವರಿಗೆ ಇನ್ನೂ ಕೂಡ ಬಾಕಿ ಇದೆ. ಸರ್ಕಾರ ಅದನ್ನು ಸ್ಪಷ್ಟಪಡಿಸಿದೆ. ಯಾರಿಗೆ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳ ಒಂದು ಪಿಂಚಣಿ ಹಣವನ್ನ ಒಂದೇ ಬಾರಿಗೆ ಜಮೆ ಮಾಡಲಾಗುತ್ತದೆ ಅಂತಂದ್ರೆ, ಯಾರಿಗೆ ಪೆಂಡಿಂಗ್ ಹಣ ಇತ್ತು ಅಥವಾ ಇನ್ನೂ ಕೂಡ ಆಗಸ್ಟ್ ತಿಂಗಳಿನ ಹಣ ಜಮೆ ಆಗಿಲ್ವೋ ನಿಮಗೆ ಈ ಬರುವ ತಿಂಗಳಿನಂದು 2 ಹಣವನ್ನ ಸೇರಿಸಿ ಒಂದೇ ಬಾರಿಗೆ ಹಾಕ್ತೇವೆ ಅಂತ ಹೇಳಲಾಗಿದೆ. ಹಾಗಾದ್ರೆ ಈ ವಾರದಂದು ನಿಮ್ಮ ಬ್ಯಾಂಕ್ ಖಾತೆಗೆ 2 ತಿಂಗಳ ಹಣ ಒಟ್ಟಿಗೆ ಬರುತ್ತದೆ ಅಂತ ಸರ್ಕಾರ ತಿಳಿಸಿದೆ. ಇದು ಹಬ್ಬದ ಸಂಭ್ರಮದಲ್ಲೇ ಒಂದು ದೊಡ್ಡ ಸಹಾಯವಾಗಲಿದೆ ವೀಕ್ಷಕರೇ. ಹೌದು, ಇಲ್ಲಿ ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ವಿಶೇಷ ಘೋಷಣೆ ಮಾಡಿದೆ. ಹೌದು, ಈ ಹಬ್ಬದ ಮುನ್ನ ಅಥವಾ ಈ ಹಬ್ಬದ ನಂತರ ಕೆಲವೊಂದಿಷ್ಟು ಅಪ್ಡೇಟ್ ಗಳನ್ನ ಕೊಟ್ಟಿದೆ. ಇಲ್ಲಿ ಪಿಂಚಣಿ ಪಡೆಯುತ್ತಿರುವ ಎಲ್ಲರಿಗೂ ಕೂಡ ವಿಶೇಷವಾಗಿ 500 ರೂಪಾಯಿ ಹೆಚ್ಚುವರಿ ವಿಶೇಷ ಹಬ್ಬದ ಬೋನಸ್ ನೀಡಲು ನಿರ್ಧರಿಸಲಾಗಿದೆ. ಅಂದ್ರೆ ನೀವು ಸಾಮಾನ್ಯ ಪಿಂಚಣಿಯ ಯೋಜನೆ ಹೆಚ್ಚುವರಿ ಹಣವನ್ನು ಸಹ ಪಡೆಯುತ್ತೀರಾ ಎಂಬ ಒಂದು ಮಾಹಿತಿ ಹೊರಬಿದ್ದಿದೆ. ಆದ್ರೆ ಇದಿನ್ನೂ ಕೂಡ ಸ್ಪಷ್ಟವಾಗಿಲ್ಲ. ವೀಕ್ಷಕರೇ, ನಿಮ್ಮನ್ನು ನಿರಾಸೆ ಮಾಡೋದಿಲ್ಲ. ಇಲ್ಲಿ ಅಪ್ಡೇಟ್ ಬಂದಿದೆ. ಏನಂತಂದ್ರೆ ಇಲ್ಲಿ ನಿಮ್ಗೆ ಅಫಿಷಿಯಲ್ ಆಗಿ ಎಷ್ಟು ಪಿಂಚಣ ಹೆಚ್ಚಿಗೆ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಮೊದಲನೆಯದಾಗಿ ಹಿರಿಯ ನಾಗರಿಕರಿಗೆ ಇಂದಿನ ಪಿಂಚಣಿ ಅಂದ್ರೆ 1,000 ರೂಪಾಯಿ ಹಣ ನಿಮಗೆ ಸಿಗ್ತಾ ಇತ್ತಲ್ವಾ, ಅದನ್ನ 1,200ಕ್ಕೆ ಹೆಚ್ಚಿಸಲಾಗಿದೆ. ಮತ್ತು ಇಲ್ಲಿ ವಿಧವಾ ಮಹಿಳೆಯರಿಗೆ ದೊರೆಯುತ್ತಿರುವಂತಹ ಪಿಂಚಣಿ ಕೂಡ ಹೆಚ್ಚಿಸಿದೆ. ಇಲ್ಲಿ ನಿಮ್ಗೆ 1,000ದಿಂದ 1,200ಕ್ಕೆ ಮಾಡಲಾಗಿದೆ. ನಿಮ್ಗೂ ಕೂಡ ಇಲ್ಲಿ 300 ರೂಪಾಯಿ ಹಣ ಹೆಚ್ಚಿಗೆ ಮಾಡಲಾಗಿದೆ ಅಂತ ತಿಳಿಸಲಾಗಿದೆ. ಇಲ್ಲಿ ಹಿರಿಯ ನಾಗರಿಕರಿಗೆ 200 ರೂಪಾಯಿ ಹಣ ಹೆಚ್ಚಿಗೆ ಮಾಡಲಾಗಿದೆ. ಮತ್ತು ಇಲ್ಲಿ ಅಂಗವಿಕಲರಿಗೆ ದೊರೆಯುತ್ತಿರುವ ಸಹಾಯಧನವನ್ನ 1,200ರಿಂದ 1,500ಕ್ಕೆ ಏರಿಸಲಾಗಿದೆ ಅಂತ ಸರ್ಕಾರ ಮಾಹಿತಿಯನ್ನ ಕೊಟ್ಟಿದೆ. ನೋಡಿ, ಇದು ನೂರಾರು ಕುಟುಂಬಗಳಿಗೆ ಹೊಸ ಬದುಕಿನ ಆಶಾಕಿರಣವನ್ನ ನೀಡುವಂತಾಗಿದೆ. ಇಲ್ಲಿ ಈ ಹಬ್ಬದಂದು ನಿಮಗೆ ಬೋನಸ್ ಆಗಿ ಹೆಚ್ಚುವರಿಯಾಗಿ 500 ರೂಪಾಯಿ ಹಣ ಸಿಗುತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದಾವೆ. ಆದ್ರೆ ಇದು ಇನ್ನೂ ಸ್ಪಷ್ಟವಾಗಿಲ್ಲ. ಆದ್ರೆ ನಿಮ್ಮ ಪಿಂಚಣಿ ಹೆಚ್ಚಳ ಯಾರ್ಯಾರಿಗೆ ಎಷ್ಟೆಷ್ಟು ಹೆಚ್ಚಳ ಆಗಿದೆ ಅನ್ನೋದನ್ನ ತಿಳಿಸಿದವೆ. ನೋಡಿ, ಇದಷ್ಟೇ ಅಲ್ಲದೆ ನಿಮಗೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಇದೆ ವೀಕ್ಷಕರೇ. ಇಲ್ಲಿ ವಿಧವಾ ಮಹಿಳೆಯರಿಗೆ ಹೊಸ ಅವಕಾಶ ಅಂತಾನೆ ಹೇಳ್ಬಹುದು. ವಿಧವಾ ಮಹಿಳೆಯರು ಕೇವಲ ಪಿಂಚಣಿಯ ಮೇಲೆ ಅವಲಂಬಿಸದೆ ಇಲ್ಲಿ ಸ್ವಾವಲಂಬವಾಗಿ ಬದುಕಬೇಕೆಂಬ ಉದ್ದೇಶದಿಂದ ಸರ್ಕಾರ ಸ್ವಯಂ ಉದ್ಯೋಗ ಯೋಜನೆಗಳನ್ನು ಕೂಡ ಘೋಷಿಸಿದೆ. ಪಿಂಚಣಿ ಜೊತೆಗೆ ಬಡ್ಡಿ ರಹಿತ ಸಾಲ ಮತ್ತು ತರಬೇತಿ ಹಾಗೂ ಸರ್ಕಾರದಿಂದ ಸಹಾಯಧನ ಕೂಡ ದೊರೆಯಲಿದೆ. ಇವೆಲ್ಲದರ ಬಗ್ಗೆ ಕೂಡ ವಿಡಿಯೋ ಮಾಡಿ ಅಂದ್ರೆ ಖಂಡಿತ ಮಾಡ್ತವೆ. ಮತ್ತು ಇಲ್ಲಿ ಅಂಗವಿಕಲರಿಗೂ ಕೂಡ ವಿಶೇಷ ಸೌಲಭ್ಯವನ್ನು ಒದಗಿಸಲಾಗಿದೆ. ಇಲ್ಲಿ ಅಂಗವಿಕಲರ ಬಗ್ಗೆ ಹೇಳಬೇಕಾದರೆ ಅವರಿಗೆ ಪಿಂಚಣಿ ಹೆಚ್ಚುವರಿಯಾಗಿ ಇನ್ನು ಮುಂದೆ ಉಚಿತ ಆರೋಗ್ಯ ವಿಮೆ ಯೋಜನೆ ಕೂಡ ಜಾರಿಗೆ ಬರಲಿದೆ. ಈ ಯೋಜನೆಯಡಿ ಆಸ್ಪತ್ರೆ ವೆಚ್ಚದ ಭಾರ ಸರ್ಕಾರವೇ ಹೊರುತ್ತದೆ. ಇದರ ಬಗ್ಗೆ ಅಧಿಕೃತ ಸರ್ಕ್ಯುಲರ್ ಕೂಡ ಬಿಡುಗಡೆ ಆಗಿದೆ ಆಲ್ರೆಡಿ.
ವೀಕ್ಷಕರೇ, ನಮ್ಮ ವಿಡಿಯೋದಲ್ಲಿ ನಿಮಗೆ ಮತ್ತೊಂದು ಭರ್ಜರಿ ಕೊಡುಗೆ ಗಿಫ್ಟ್ ಇಲ್ಲ ಅಂದ್ರೆ ಹೆಂಗೆ, ಬನ್ನಿ ನಮ್ಮ ಎಲ್ಲ ವೀಕ್ಷಕರಿಗೆ ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಅನ್ನು ತಗೊಂಡು ಬಂದಿದ್ದೇವೆ. ನೋಡಿ, ನಿಮಗೆ ಹೆಚ್ಚುವರಿಯಾಗಿ 15,000 ರೂಪಾಯಿ ಹಣ ಸಿಗುತ್ತೆ. ಹೌದು, ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿದೆ. ತುಂಬಾ ಬೇಗ ಹಣವನ್ನು ನೀವು ಪಡ್ಕೊಳ್ಬಹುದು. ಇದನ್ನ ಎಲ್ಲರೂ ಕೂಡ ಪಡ್ಕೊಳ್ಬಹುದಾಗಿರುತ್ತೆ. ಇದು ಸಂಪೂರ್ಣವಾಗಿ ಉಚಿತ ಇರುತ್ತೆ. ಈ ಒಂದು ಯೋಜನೆಯ ಈ ಬಗ್ಗೆ ಮಾಹಿತಿಯನ್ನ ಕೊನೆಯದಾಗಿ ತಿಳಿಸ್ತಾ ಇದ್ದೇನೆ. ದಯವಿಟ್ಟು ಇದನ್ನ ತಿಳ್ಕೊಳ್ಳಿ. ಯಾಕಂತಂದ್ರೆ ಎಷ್ಟೋ ಜನರಿಗೆ ಈ 15,000 ರೂಪಾಯಿ ಹಣ ಅನ್ನೋದು ತುಂಬಾನೇ ಅವಶ್ಯಕವಾಗಿರುತ್ತೆ. ದಯವಿಟ್ಟು ಈ ಒಂದು ಮಾಹಿತಿ ನಿಮ್ಮ ಇನ್ನೊಬ್ಬ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಂಡ್ರಿ ಅಂದ್ರೆ ಅವ್ರಿಗೂ ಕೂಡ ಸಹಾಯ ಆಗುತ್ತೆ. ನೋಡಿ ವೀಕ್ಷಕರೇ, ಮೋದಿ ಸರ್ಕಾರದಿಂದ ಹೊಸ ಯೋಜನೆ, ಪ್ರತಿಯೊಬ್ಬರಿಗೂ ಸಿಗುತ್ತೆ 15,000 ರೂಪಾಯಿ ಹಣ. ಹೌದು ವೀಕ್ಷಕರೇ, ಈ ಎಲ್ಲರ ಖಾತೆಗಳಿಗೂ ಕೂಡ 15,000 ರೂಪಾಯಿ ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ. ನೋಡಿ, ಈ ಒಂದು ಯೋಜನೆ ಯಾರ್ಯಾರಿಗೆ ಸಿಗುತ್ತೆ ಅಂತಂದ್ರೆ, ಮೊದಲನೆಯದಾಗಿ ಭಾರತದ ನಿವಾಸಿಯಾಗಿರಬೇಕು ಅಂತ ತಿಳಿಸಲಾಗಿದೆ. ಹಾಗೂ ಕಾರ್ಮಿಕರು ಎಲ್ಲರಿಗೂ ಕೂಡ ಇದು ಸಿಗುತ್ತೆ. ಅಥವಾ ರೈತರಾಗಿದ್ರೆ ಅವ್ರಿಗೂ ಎಲ್ಲರಿಗೂ ಕೂಡ ಸಿಗುತ್ತೆ. ಮತ್ತು ಆರ್ಥಿಕ ಇಲ್ಲಿ ಸಶಕ್ತೀಕರಣ ಹೊಂದಿದವರಿಗೆ ಸಿಗುತ್ತೆ. ಮತ್ತು ಕೌಶಲ್ಯ ವೃದ್ಧಿಯನ್ನ ಮಾಡ್ಕೊಳ್ಬೇಕು ಅನ್ನುವವರಿಗೆ ಸಿಗುತ್ತೆ. ಮತ್ತು ಇಲ್ಲಿ ಮಾರುಕಟ್ಟೆಯ ಸಂಪರ್ಕ ಇರಬೇಕಂದ್ರೆ ನಿಮಗೂ ಕೂಡ ಇದು ಸಿಗುತ್ತೆ. ಎಲ್ಲರಿಗೂ ಕೂಡ ಇದು ಸಿಗುತ್ತೆ ಅಂತ ಹೇಳ್ಬಹುದು. ಹಾಗಾದ್ರೆ ಇದನ್ನ ಯಾವ ರೀತಿ ಪಡ್ಕೊಳ್ಳೋದು ಅಂತ ಹೇಳೋಣ ಬನ್ನಿ. ನೋಡಿ, ಕೇಂದ್ರ ಸರ್ಕಾರವು 2023 ಮತ್ತು 24ರಿಂದ 2027 ಮತ್ತು 28ರವರೆಗೆ 5 ವರ್ಷಗಳ ಅವಧಿಗೆ ಇಲ್ಲಿ 13,000 ಕೋಟಿ ಬಜೆಟ್ ನೊಂದಿಗೆ ಈ ಯೋಜನೆಯನ್ನ ಜಾರಿಗೆಗೊಳಿಸಿದೆ. ಈ ಒಂದು ಯೋಜನೆಯ ಗುರಿ ತುಂಬಾನೇ ಅಂದ್ರೆ ಬಡವರಿಗೆ ಸಹಾಯ ಮಾಡಬೇಕು. ಯಾರ ಬಳಿ ರೇಷನ್ ಕಾರ್ಡ್ ಇದಾವೆ ಅವರಿಗೆಲ್ಲರಿಗೂ ಕೂಡ ಇದು ಸಿಗುತ್ತೆ ಅಂತ ಹೇಳ್ಬಹುದು. ನಿಮಗೆ ಇದನ್ನಷ್ಟೇ ಕೊಡೋದಿಲ್ಲ, ಇದರ ಜೊತೆ ಒಂದು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಇದರ ನಿಮ್ಮ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಆಗಿದೆ ಅಂತ ಕೂಡ ಹೇಳುತ್ತೆ. ಹಾಗಾಗಿ ಇದನ್ನ ನೀವು ಸರ್ಕಾರದಿಂದ ಪಡೆಯೋದ್ರಿಂದ ನಿಮಗೆ ತುಂಬಾ ಸಹಾಯ ಆಗಲಿದೆ ವೀಕ್ಷಕರೇ. ಹಾಗಾದ್ರೆ ಇಲ್ಲಿ ನಿಮಗೆ ಏನ್ ಮಾಡಲಾಗುತ್ತಿದೆ ಅಂತಂದ್ರೆ, ಇಲ್ಲಿ 5ರಿಂದ 7 ದಿನಗಳ ಇಲ್ಲಿ ಮೂಲಭೂತ ಕೌಶಲ್ಯ ತರಬೇತಿ ಉಚಿತವಾಗಿ ನೀಡಲಾಗುವುದು ಅರ್ಜಿ ಸಲ್ಲಿಸಿದ ನಂತರ. ಮತ್ತು ಈ ತರಬೇತಿಯ ಸಮಯದಲ್ಲಿ ಪ್ರತಿದಿನ 500 ರೂಪಾಯಿ ಸ್ಟೈಫಂಡ್ ನೀಡಲಾಗುವುದು. ಒಟ್ಟು 3,500 ರೂಪಾಯಿ ಹಣ ಸಿಗುತ್ತೆ. ಮತ್ತು ಇಲ್ಲಿ 15 ದಿನಗಳ ಆಧುನಿಕ ತರಬೇತಿ ಆಯ್ಕೆಯೂ ಲಭ್ಯವಿದೆ. ಮತ್ತು ಇಲ್ಲಿ ನಿಮಗೆ ಟೋಲ್ ಕಿಟ್ಗಾಗಿ ಉಚಿತವಾಗಿ 15,000 ರೂಪಾಯಿ ಹಣ ಸಿಗುತ್ತೆ ವೀಕ್ಷಕರೇ. ನೋಡಿ, ಇದು ನಿಮ್ಗೆ ಖಂಡಿತ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಹೆಲ್ಪ್ ಆಗಲಿಲ್ಲ ಅಂತಂದ್ರೆ ನಿಮ್ಮ ಸ್ನೇಹಿತರು ಯಾರಾದ್ರೂ ನಿಮ್ಗೆ ಗೊತ್ತಿರ್ತಾರಲ್ವಾ, ಅವ್ರಿಗೆ ಶೇರ್ ಮಾಡಿ ಹೀಗೆ ಒಂದು ಯೋಜನೆ ಇದೆ ಅಂತ ಹೇಳಿ ಅವ್ರಿಗೆ. ನೋಡಿ, ಇದಷ್ಟೇ ಅಲ್ಲದೆ ಅವರಿಗೆ ಇಲ್ಲಿ ಸಾಲದ ಸೌಲಭ್ಯನೂ ಕೂಡ ಸಿಗುತ್ತೆ. ಏನಂತಂದ್ರೆ, ಮೊದಲನೇ ಹಂತದಲ್ಲಿ ಅವರಿಗೆ 1 ಲಕ್ಷ ರೂಪಾಯಿ ಹಣ ಸಾಲದ ರೂಪದಲ್ಲಿ ಪಡ್ಕೊಳ್ಬಹುದು. 2ನೇ ಹಂತದಲ್ಲಿ 2 ಲಕ್ಷ ರೂಪಾಯಿ, 3ನೇ ಹಂತದಲ್ಲಿ 3 ಲಕ್ಷ ರೂಪಾಯಿ ಹಣ ಕೂಡ ಪಡ್ಕೋಬಹುದು. ಬೇಕು ಅಂತಂದ್ರೆ ಮಾತ್ರ ಪಡ್ಕೋಬಹುದು. ದಯವಿಟ್ಟು ಸ್ನೇಹಿತರೆ, ಈ ಒಂದು ವಿಡಿಯೋನ ಶೇರ್ ಮಾಡೋದ್ರಿಂದ ಎಷ್ಟೋ ಜನರಿಗೆ ಸಹಾಯ ಆಗುತ್ತೆ ಅಂತ ಹೇಳ್ಬಹುದು. ಏನಂದ್ರೆ, ಇದಕ್ಕೆ ನೀವು 18 ವರ್ಷದ ಮೇಲ್ಪಟ್ಟು ಮತ್ತು ವಯಸ್ಸು ಕೇವಲ 18 ವರ್ಷದ ಮೇಲ್ಪಟ್ಟಾಗಿದ್ರೆ ಸಾಕು. ಇಲ್ಲಿ ಯಾವುದಾದ್ರೂ ಒಂದು ಕೆಲಸವನ್ನ ಮಾಡ್ತಾ ಇರಬೇಕು, ಅಥವಾ ಇಲ್ಲಿ ನೀವು ಕೆಲಸವನ್ನ ಮಾಡಿದವರು ಇದ್ರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ನೋಡಿ, ಕುಟುಂಬದ ಆದಾಯ 2.5 ಲಕ್ಷದ ಒಳಗಿರಬೇಕು. ಮತ್ತು ಇಲ್ಲಿ ಏಕ ಕುಟುಂಬ ನಿಯಮ ಅಂದ್ರೆ ಒಂದು ಕುಟುಂಬದಿಂದ ಇಲ್ಲಿ ಒಬ್ಬರಿಗೆ ಮಾತ್ರ ಲಾಭ ಪಡೆಯಲು ಇದು ಸೌಲಭ್ಯವಾಗಿದೆ. ನೋಡಿ ವೀಕ್ಷಕರೇ, ನಮ್ಮ ಕೆಳಗಡೆ ಒಂದು ವಾಟ್ಸ್ಆಪ್ ಚಾನಲ್ ಲಿಂಕ್ ಅನ್ನ ಹಾಕಿರ್ತವೆ. ದಯವಿಟ್ಟು ಅಲ್ಲಿ ನೀವು ಜಾಯ್ನ್ ಆಗಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತೀರಾ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಮತ್ತು ಮೊಬೈಲ್ ಸಂಖ್ಯೆ, ರೇಷನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ಇವಿಷ್ಟಿದ್ರೆ ಸಾಕು, ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದ್ರೆ ವೀಕ್ಷಕರೇ, PM ವಿಶ್ವಕರ್ಮ ಯೋಜನೆ ಇದಾಗಿರುತ್ತೆ ಇದರ ಹೆಸರು. ಅರ್ಜಿ ಸಲ್ಲಿಸಲು ನೀವು ನಾನು ಹೇಳುವಂತಹ ಮಾಹಿತಿಯೊಂದಿಗೆ ಅರ್ಜಿಯನ್ನು ಸಲ್ಲಿಸಿ. ನೋಡಿ, ಹತ್ತಿರದ CSC ಗೆ ನೀವು ಅಥವಾ ಗ್ರಾಮವನ್ ಅಥವಾ ಕರ್ನಾಟಕವನ್ ಈ ರೀತಿ ಒಂದು ಇರ್ತಾವೆಲ್ಲ, ಅಲ್ಲಿ ಹೋಗಿ ಭೇಟಿ ನೀಡಿ, ಅಲ್ಲಿ ಹೋಗಿ ನೀವು ಅಥವಾ ಗ್ರಾಮ ಪಂಚಾಯಿತಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತೆ ನಿಮಗೆ ಆಧಾರ್ ಮತ್ತು ಮೊಬೈಲ್ ಪರಿಶೀಲನೆ ಕೂಡ ಇರುತ್ತೆ. ಮತ್ತು ನೋಂದಣಿ CSC ಮೂಲಕ ಕುಶಲಕರ್ಮಿಯಾಗಿ ನೋಂದಾಯಿಸಿ. ಮತ್ತು ಇಲ್ಲಿ ಅರ್ಜಿ ಭರ್ತಿ ಅಗತ್ಯ ಮಾಹಿತಿ ಮತ್ತು ದಾಖಲಾತಿಗಳನ್ನು ಸಲ್ಲಿಸಿ. ನೋಡಿ, ನಾನು ಹೇಳುವಂತಹ ಮಾಹಿತಿ ಸ್ವಲ್ಪ ಲಾಂಗ್ ಆಗಿರಬಹುದು, ಆದರೆ ನೀವು ಅರ್ಜಿ ಸಲ್ಲಿಸಿದ್ರೆ ಸಾಕು, ಇದು ಸಿಗುತ್ತೆ. ಯಾಕಂತಂದ್ರೆ ತುಂಬಾ ಜನರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋದಿಲ್ಲ. ಹಾಗಾಗಿ ನಿಮ್ಮ ಸ್ನೇಹಿತರೊಂದಿಗೆ ಈ ಮಾಹಿತಿಯನ್ನು ಶೇರ್ ಮಾಡ್ಕೊಳ್ಳಿ. ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಿರ್ತವೆ, ಅಲ್ಲೂ ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತು ಇದರ ಒಂದು ಅಧಿಕೃತ ವೆಬ್ಸೈಟ್ ಲಿಂಕ್ ಬೇಕಾದ್ರೆ ನಾನು ನಿಮಗೆ ಪ್ರೊವೈಡ್ ಮಾಡ್ತೇನೆ. ಟಾಪ್ ಕಾಮೆಂಟ್ಸ್ ಬಾಕ್ಸ್ ನಲ್ಲಿ ಇರುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಈ ಒಂದು ಯೋಜನೆ ಕೇವಲ ಭಾರತದ ಪ್ರಜೆಗಳಿಗೆ ಮತ್ತು 18 ವರ್ಷದ ಮೇಲ್ಪಟ್ಟವರಿಗೆ ಮಾತ್ರ ಸಿಗುತ್ತೆ ಅಂತ ಹೇಳ್ಬೋದು. ನೋಡಿ, ಇದರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನೀವು ನಮಗೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಇರುತ್ತೆ, ಕಮೆಂಟ್ ಮಾಡಿ. ಹಾಗೆ ನೋಡಿ, ಪಿಂಚಣಿ ಹೆಚ್ಚಿಗೆ ಬಗ್ಗೆ ತುಂಬಾನೇ ರಿಸರ್ಚ್ ಮಾಡಿ ವಿಡಿಯೋ ಮಾಡಿದಾವೆ. ನೋಡಿ, ಇಲ್ಲಿ ವಿಧವಾ ಮಹಿಳೆಯರಿಗಾಗಲಿ, ಅಂಗವಿಕಲರಿಗೆ ಆಗಲಿ ಅಥವಾ ವಯಸ್ಕರಿಗೆ ಅಂದ್ರೆ 60 ವರ್ಷ ಮೇಲ್ಪಟ್ಟವರಿಗಾಗಲಿ ಸರ್ಕಾರ ಬಂಪರ್ ಗಿಫ್ಟ್ ಅನ್ನು ಘೋಷಿಸಿದೆ. ಇಲ್ಲಿ ಸುಮಾರು 200 ರೂಪಾಯಿಂದ ಹಿಡಿದು 300 ರೂಪಾಯಿ ತನಕ ಅಷ್ಟೇ ಇಲ್ಲಿ ಹಣ ಹೆಚ್ಚಿಗೆ ಆಗ್ತಾ ಇರುವಂತದ್ದು. ಇನ್ನು ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂತು ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಒರಿಜಿನಲ್ ಇನ್ಫಾರ್ಮೇಶನ್ ತಗೊಂಡು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇವೆ ಅಂತ ಹೇಳ್ತಾ, ನೋಡಿ, ವಿಡಿಯೋಕ್ಕೆ ಲೈಕ್ ಮಾಡಿ. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಬೆಲ್ ಐಕಾನ್ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ವಿಡಿಯೋನ ಕೊನೆಯವರೆಗೂ ನೋಡಿದ ಎಲ್ಲ ವೀಕ್ಷಕರಿಗೆ ಮತ್ತು ಲೈಕ್ ಮಾಡಿದ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.